ಮಾಯ್ಕಾರ್ ಮಾದಪ್ಪ ನಿನ್ನ ಪಾದಕ್ಕಿದು ಉಗೋ ಉಗೆ 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 ಉಗೆ. ಮಾದಪ್ಪ ಮಾದೇವೋ ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ್ನ ಪರಸೆ ಚೆಲ್ಲಾಟಗಾರ ಮಾದಪ್ಪ ಸ್ವಾಮಿ ಚೆಲ್ಲಾಟಗಾರ ಮಾದಪ್ಪ ನಿನ್ನ ಪರಸೆ ಕಲ್ಲತ್ತಿ ಕಣಿವೆ ಇಳಿದಾವು. ಓಹೋ ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ್ನ ಪರಸೆ ಚೆಲ್ಲಾಟಗಾರ ಮಾದಪ್ಪ ಸ್ವಾಮಿ ಚೆಲ್ಲಾಟಗಾರ ಮಾದಪ್ಪ ನಿನ್ನ ಪರಸೆ ಕಲ್ಲಲ್ಲಿ ಕಣಿವೆ ಇಳಿದಾವು. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ್ನ ಪರಸೆ ಚೆಲ್ಲಾಟಗಾರ ಮಾದಪ್ಪ ಸ್ವಾಮಿ ಚೆಲ್ಲಾಟಗಾರ ಮಾದಪ್ಪ ನಿನ್ನ ಪರಸೆ ಕಲ್ಲಲ್ಲಿ ಕಣಿವೆ ಇಳಿದಾವು. ಓಹೋ ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದು ಮಾಳಾದ ಗರುಗೆ ಚಿಗುರ್ಯಾವೋ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದು ಮಾಳಾದ ಗರುಗೆ ಚಿಗುರ್ಯಾವೋ ಮಾಳಾದ ಗರುಗೆ ಚಿಗುರ್ಯಾವೋ ಮಾದೇವ ಮೂಡಣದಿ ರವಿಯೋ ಮೂಡ್ಯಾನ ಸ್ವಾಮಿ ಮೂಡಣದಿ ರವಿಯೋ ಮೂಡ್ಯಾನೋ. ಮಲ್ಲಿಗೆ ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ್ನ ಪರಸೆ ಚೆಲ್ಲಾಟಗಾರ ಮಾದಪ್ಪ ಸ್ವಾಮಿ ಚೆಲ್ಲಾಟಗಾರ ಮಾದಪ್ಪ ನಿನ್ನ ಪರಸೆ ಕಲ್ಲಲ್ಲಿ ಕಣಿವೆ ಇಳಿದೆವು. ಓಹೋ ಹೊತ್ತು ಮುಳುಗಿದರೇನು ಕತ್ತಾಲಾದರೇನು ಅಪ್ಪ ನಿನ ಗುಡಿಗೆ ಬರುವೇವೋ ಮಾದಪ್ಪ ಘನಶರಣ ಹೊತ್ತು ಮುಳುಗಿದರೇನು ಕತ್ತಾಲಾದರೇನು ಅಪ್ಪ ನಿನ ಬಳಿಗೆ ಬರುವೇವು ಅಪ್ಪ ನಿನ ಬಳಿಗೆ ಬರುವೇವು ಮಾದೇವ ಒಪ್ಪಿಸಿಕೊಳ್ಳಯ್ಯ ಹರಗೆಯ ಸ್ವಾಮಿ ಒಪ್ಪಿಸಿಕೊಳ್ಳಯ್ಯ ಹರಗೆಯ. ಮಲ್ಲಿಗೆ ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ್ನ ಪರಸೆ ಚೆಲ್ಲಾಟಗಾರ ಮಾದಪ್ಪ ಸ್ವಾಮಿ ಚೆಲ್ಲಾಟಗಾರ
ಮಾದೇವ ನಿನ ಪರಸೆ ಕಲ್ಲಲ್ಲಿ ಕಣಿವೆ ಇಳಿದಾವ. ಓಹೋ ಆ ಹತ್ತಾಲಾರೆನು ಗಿರಿಯ ಸುತ್ತಾಲಾರೆನು ಜರಿ ಕೈ ಕೊಟ್ಟು ನಮ್ಮ ಕರೆದೀಕೋ. ಹತ್ತಾಲಾರೆನು ಗಿರಿಯ ಸುತ್ತಾಲಾರೆನು ಜರಿ ಕೈ ಕೊಟ್ಟು ನಮ್ಮ ಕರೆದೀಕೋ. ಕೈ ಕೊಟ್ಟು ನಮ್ಮ ಕರೆದೀಕೋ ಮಾದೇವ ಮೂಡಣದಿ ಬರುವ ಪರುಸೇಯ ಸ್ವಾಮಿ ಬೆಟ್ಟಕ್ಕೆ ಬರುವ ಪರುಸೇಯ. ಮಲ್ಲಿಗೆ ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿನ್ನ ಪರುಸೆ ಚೆಲ್ಲಾಟಗಾರ ಮಾದಪ್ಪ ಸ್ವಾಮಿ ಚೆಲ್ಲಾಟಗಾರ ಮಾದಪ್ಪ ನಿನ್ನ ಪರುಸೆ ಕಲ್ಲಲ್ಲಿ ಕಣಿವೆ ಇಳಿದಾವ. ಓಹೋ ಆ ಹಾಲು ಹಳ್ಳದಲ್ಲಿ ಹೋಲೆ ಬೆಳಗವಳ್ಯಾರು ಕೀಲು ಕಡಗಾದ ರಾಮವ್ವ. ರಾಮವ್ವ ಗಣಶರಣೆ ಹಾಲು ಹಳ್ಳದಲ್ಲಿ ಓಲೆ ಬೆಳಗವಳ್ಯಾರು ಕೀಲು ಕಡಗಾದ ರಾಮವ್ವ. ಕೀಲು ಕಡಗಾದ ಶಿವಶರಣೆ ರಾಮವ್ವ ನಿನ್ನ ಬಳಿಗೆ ಬಂದು ಬೇಡಿದೆವು ಸ್ವಾಮಿ ನಿನ್ನ ಬಳಿಗೆ ಬಂದು ಬೇಡಿದೆವು. ಮಲ್ಲಿಗೆ ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿನ್ನ ಪರಸೆ ಚೆಲ್ಲಾಟಗಾರ ಮಾದಪ್ಪ ಸ್ವಾಮಿ ಚೆಲ್ಲಾಟಗಾರ ಮಾದಪ್ಪ ನಿನ್ನ ಪರಸೆ ಕಲ್ಲಲ್ಲಿ ಕಣಿವೆ ಇಳಿದಾವ. ಓಹೋ ಮಾಯ್ಕಾರ್ ಮಾದಪ್ಪನವರ ಪಾದಕ್ಕೊಂದ್ಸರ್ಗೇನ್ರಪ್ಪ. ಆನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿ ಮಲೆ 77 ಮಲೆ ಒಳಗೆ ತಪ್ಪದೇ ನಲಿದು ನಾಟ್ಯ ಮಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸರ್ಗೇನ್ರಪ್ಪ. ನಮ್ಮ ಮೊತ್ತಳ್ಳಿ ಗ್ರಾಮದ ಎಲ್ಲ ಪೂಜ್ಯ ಹಿರಿಯರೇ, ನಿಮ್ಮೆಲ್ಲರ ಪಾದಗಳಿಗೆ ಈ ನಿಮ್ಮ ಯರಹಳ್ಳಿ ಪುಟ್ಟಸ್ವಾಮಿ ಮಾಡುವಂತ ಶರಣ ಶರಣಾರ್ಥಿ. ಬದುಕಿನಲ್ಲಿ ಹಲವಾರು ಏಳು ಬೀಳುಗಳನ್ನು ಕಂಡು ಇವತ್ತು ನೆಮ್ಮದಿಯಾಗಿ ಭೂತಾಯಿ ಒಡಲೊಳಗೆ ಮಲಗಿರ್ತಕ್ಕಂಥ ಆ ನಿಂಗೇಗೌಡರ ಆತ್ಮ ಪರಮಾತ್ಮನ ಪಾದಾರ ಬಿಂದುಗಳಲ್ಲಿ ಲೀನವಾಗಲಿ, ಅವರಿಗೆ ಸದ್ಗತಿ ದೊರಕಲಿ. ಎಲ್ಲ ಅವರ ಮಕ್ಕಳು, ಅವರ ಮಡದಿ, ಮೊಮ್ಮಕ್ಕಳಿಗೆ ಅವರ ಆಶೀರ್ವಾದ ಸದಾಕಾಲ ಸಿಗಲಿ ಎಂಬುದಾಗಿ. ಎತ್ತ ತಾಯಿ ತಂದೆಯನ್ನು ಸೇವೆ ಮಾಡುವಂತ ಮಕ್ಕಳು ಅನುಗಾಲ ಅನವರತ ಯಾವತ್ತೂ ಹುಟ್ಟಲಿ, ಚೆನ್ನಾಗಿರೋ ಮಕ್ಕಳು ಹುಟ್ಟಲಿ. ತಾಯಿ ತಂದೆಯರನ್ನ ಕಡೆಗಣಿಸುವಂತ ಮಕ್ಕಳು ಈ ಜಗತ್ತಿಗೆ ಬೇಕಾಗಿಲ್ಲ. ನೋಡಿ, ಈ ನಮ್ಮ ನಿಂಗೇಗೌಡರ ಮಕ್ಕಳು ಬದುಕಿರುವಾಗಲೂ ಕೂಡ ಅವರ ಸೇವೆಯನ್ನ ಅನುಗಾಲ ಮಾಡಿದ್ದಾರೆ. ಸತ್ ಮೇಲೂ ಕೂಡ
ಅವರ ಹೆಸರನ್ನು ಉಳಿಸ್ಲಿಕ್ಕಾಗಿ ಮಕ್ಕಳೆಲ್ಲ ಸೇರಿ ಇಂಥ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೆಂದ ಮೇಲೆ ಆ ಭಗವಂತ ಯಾವತ್ತೂ ಅವ್ರಿಗೆ ಒಳ್ಳೆಯದನ್ನ ಮಾಡಲಿ. ಆ ಕೊಟ್ಗಾಳ್ ಮಾರವ ಕಬ್ಬಾಳವ ಆಶೀರ್ವಾದವನ್ನ ಮಾಡಲಿ, ಬೇಗ ಒಳ್ಳೆಯದಾಗ್ಲಿ ಎಂಬುದಾಗಿ ಹೇಳ್ತಾ ಮುತ್ತಳ್ಳಿಯ ಗ್ರಾಮದ ಎಲ್ಲ ಬಂಧುಗಳಿಗೆ ಶರಣು ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿ ನಮ್ಮ ಜೊತೆ ಕೀಬೋರ್ಡ್ ನುಡಿಸೋದಕ್ಕೆ ಮೇಲ್ಕೋಟೆಯ ಕರಡ್ಯ ಗ್ರಾಮದಿಂದ ಬಂದಿರತಕ್ಕಂಥ ಬಹಳ ಹೆಸರು ಪಡೆದಿರತಕ್ಕಂಥ ನಮ್ಮ ಹೆಮ್ಮೆಯ ಮಹೇಶ್ ಅಣ್ಣವ್ರು ಬಂದಿದ್ದಾರೆ. ಅವ್ರಿಗೊಂದು ನಿಮ್ಮ ಆಶೀರ್ವಾದ ಇರಲಿ, ಒಂದು ಚಪ್ಪಾಳೆ ನೀಡಿ. ಹಾಗೆ ತಬಲಾ ವಾದನದಲ್ಲಿ ಶೆಟ್ಟಳ್ಳಿಯ ಪೈಲ್ವಾನ್ ಸುರೇಶ್ ಅಣ್ಣವ್ರು ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಆಶೀರ್ವಾದವನ್ನು ನೀಡಿ. ಹಾಗೆ ಧ್ವನಿವರ್ಧಕದಲ್ಲಿ ಬೆಟ್ಟಳ್ಳಿಯ ನಮ್ಮ ಕಾಳಪ್ಪನವರು ದಯಮಾಡಿಸಿದ್ದಾರೆ ನಮ್ಮ ಸೌಂಡ್ ಸಿಸ್ಟಮ್ಗಾಗಿ, ಅವ್ರಿಗೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ಹಾಗೆ ಮತ್ತೋರ್ವ ಗಾಯಕರಾಗಿ ಈ ನಾಡು ಕಂಡಂತ ಹೆಮ್ಮೆಯ ಕಲಾವಿದ ನಮ್ಮ ಪ್ರೀತಿಯ ವಸಂತ್ ಕುಮಾರ್ ಅಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಹಾಗೆ ನನ್ನ ಹೆಸರು ನಿಮಗೆಲ್ಲ ಚಿರಪರಿಚಿತ ಯರಹಳ್ಳಿ ಪುಟ್ಟಸ್ವಾಮಿ ಅಂತೇಳಿ. ನಾನು ಕೂಡ ಹಾಡು, ಹರಿಕತೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡ್ತಾ ಆ ಭಗವಂತನ ನಾಮವನ್ನು ಹಾಡಿ ನಿಮ್ಮ ಸಂತೋಷದಲ್ಲಿ ಆ ಭಗವಂತನನ್ನ ಕಾಣೋ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನ ಮಾಡಲಿ, ಸನ್ಮಂಗಳವನ್ನು ಉಂಟು ಮಾಡಲಿ, ಸದ್ಗತಿಯನ್ನ ಎಲ್ಲರಿಗೂ ಕೂಡ ನೀಡಲಿ ಎಂಬುದಾಗಿ ಹೇಳ್ತಾ, ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಜಯಾಗರ ನಮ ಪಾರ್ವತಿ ಪದಹರಾರ. ಸಾಲಗಾರರ ಕಡೆಯಿಂದ ತಪ್ಪಿಸ್ಕೊಳ್ಬಹುದೇನೋ, ಆದರೆ ಸಾವಿನ ದವಡೆಯಿಂದ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕಾಗಿ ಸಮಯ ಬಂದಾಗ ನಾವಿಲ್ಲಿರ್ತಕ್ಕಂಥ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲವನ್ನು ಬಿಟ್ಟು ಹೋಗಬೇಕು. ಜಗಳದಿಂದ ಯಾವ ಪ್ರಯೋಜನ ಇಲ್ಲ, ಮುನ್ಸ್ಕೊಳ್ಳೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಒಗ್ಗಟ್ಟಾಗಿ ಪ್ರೀತಿಯಿಂದ ಬಾಳಿದ್ರೆ ಅದು ಸ್ವರ್ಗ ಸುಖ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಬಂಧುಗಳೇ, ಈ ದಿನ ನೀವೆಲ್ಲ ಕೇಳ್ತಾ ಇದ್ದೀರಿ. ಮತ್ತೊಂದು ಆ ಮಹಾದೇವನ ಆ ಗೀತೆಯನ್ನು ಹಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವಾ, ನಿನಗಾಗೆ ಸವೆಸುವೆನಯ್ಯ ಈ ಜೀವವಾ. ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವಾ, ನಿನಗಾಗೆ ಸವೆಸುವೆನಯ್ಯ ಈ ಜೀವವಾ. ನಿನ್ನ ಸೇವೆ ಒಂದೇ ಬದುಕಾಗಿದೆ, ಮಾದೇವ ನಾಮವೇ ಉಸಿರಾಗಿದೆ. ಮುಕುತಿ ನೀಡೋ ಮಾದೇವಾ, ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವಾ, ನಿನಗಾಗೆ ಸವೆಸುವೆನಯ್ಯ ಈ ಜೀವವಾ. ಬಾಳಲ್ಲಿ ನೋವು ನೂರು ಮಡುವಾಗಿದೆ, ಕಣ್ಣೀರ ಕೋಡಿ ಹರಿದು ಕಡಲಾಗಿದೆ. ಸಿರಿ
ಸಿರಿತನವನೆಂದು ಕೇಳಿ ಮಹದೇಶ್ವರ ಬಡತನದ ಬೇಗೆಯ ತಾಳೆ ಗಂಗಾಧರ ಮನೆ ದೇವ ಮಾದೇಶ್ವರನೇ ಮೊರೆ ಕೇಳೆಯ ಮನೆ ದೇವ ಮಾದೇಶ್ವರನೇ ಮೊರೆ ಕೇಳೆಯ ಮೊರೆ ಕೇಳಿ ನೀನೊಂದು ಮಾತಾಡೆಯ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನಗಾಗೆ ಸವೆಸುವೆನಯ್ಯ ಈ ಜೀವವ ನಾಲಿಗೆಯು ನಿನ್ನ ನಾಮ ಕೊಂಡಾಡಿದೆ ಎದೆಯಲ್ಲಿ ನಿನ್ನ ನೇಮ ನೆಲೆಯಾಗಿದೆ ಅಳಿದೋಗೋ ಈ ದೇಹ ದಿನ ನೆನೆದಿದೆ ಕಡೆವರೆಗೂ ನಿನ್ನ ಹೆಸರೇ ಉಸಿರಾಗಿದೆ ಕಣ್ಣೀರಲ್ಲೇ ತೊಳೆವೆ ನಿನ್ನ ಪಾದವ ಕಣ್ಣೀರಲ್ಲೇ ತೊಳೆವೆ ನಿನ್ನ ಪಾದವ ಶಿರ ನಿನ್ನ ಚರಣದಲ್ಲಿಡುವೆ ಕಾಪಾಡೆಯ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನಗಾಗೆ ಸವೆಸುವೆನಯ್ಯ ಈ ಜೀವವ ಹಗಲಿರಲಿ ಇರುಳೇ ಇರಲಿ ನಿನ್ನ ಧ್ಯಾನವೇ ಒಡಲಾಳದಲ್ಲೂ ನಿನ್ನ ಗುಣಗಾನವೇ ಮರು ಜನ್ಮ ಇದ್ದರೆ ನನಗೆ ಒಂದಾಸೆಯೂ ಪ್ರತಿ ಜನುಮದಲ್ಲೂ ನಿನ್ನ ದಾಸನಾಗಿಸು ನಿನ್ನ ಮಹಿಮೆ ಆಡೋದೊಂದೇ ನನಗಾಸರೆ ಸ್ವಾಮಿ ನಿನ್ನ ಮಹಿಮೆ ಆಡೋದೊಂದೇ ನನಗಾಸರೆ ಬಿಡಿಸಯ್ಯ ಮಾದೇಶ್ವರನೇ ಭವದಾಸರೆ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನಗಾಗಿ ಸವೆಸುವೆ ನಯ್ಯ ಈ ಜೀವವ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಗ್ರಾಮದ ಅಧಿದೇವರುಗಳ ಪಾದಕ್ಕೆ ಗೋವಿಂದ ಜಯಾಗರ ನಮ ಪಾರ್ವತಿ ಪದಹರಾರ ದೇವ ಶಂಭೋ ಉಸಿರಿರುವ ತನಕ ನಾನು ನನ್ನದು ಉಸಿರೇ ನಿಂತಾಗ ಏನಿದೆ ನಿನ್ನದು ಒಬ್ಬ ಶರಣರು ಹೇಳಿರುವಂತ ಮಾತು ಜೀವ ಇರೋ ತನಕ ನನಗ್ ಬೇಕು ನಂದೇ ಆಸ್ತಿ ನಂದೇ ಇದು ನಂದೇ ಜಮೀನು ನಂದೇ ಎಲ್ಲ ನಂದೇ 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 ಅಂತೀವಿ ಉಸಿರು ನಿಂತ ಮೇಲೆ ಯಾವುದು ಇಲ್ಲ ಅವ್ರದ್ದು ದೊಡ್ಡ ಶ್ರೀಮಂತನಾಗಿರ್ಲಿ ಬಡವನಾಗಿರ್ಲಿ ಜೀವ ಆತ್ಮ ಇಲ್ಲಿಂದ ಹೋದ ಮೇಲೆ
ಆ ದೇಹ ಎಲ್ಲ ಬರೀ ಹೆಣವಾಗಿ ಹೋಗುತ್ತಂತೆ. ಅದಕ್ಕೆ ಮಹನೀಯರು ಹೇಳ್ತಾರೆ, 10ರ ಹುಡುಗಾಟ, 20ರ ಪ್ರಾಯ, 30ರ ಆಸೆ, 40ರ ನಟನೆ, 50ಕ್ಕೆ ಅರಳು, 60ಕ್ಕೆ ಮರಳು, 70ರ ಕೂಗು, 80ರ ಮಾಗು, 90ಗೆ ಬಾಗು, ಉಳ್ದಿದ್ರು 100 ಕೊತ್ಕೊಂಡು ಹೋಗು. ಉಳ್ದಿದ್ರೆ ನಿಂದು ಅಂತ ಏನಾದ್ರೂ ಅಲ್ಲಿ ಅಗ್ರಿಮೆಂಟ್ ಆಗಿದ್ರೆ ಉಳ್ದಿದ್ರು 100 ಕೊತ್ಕೊಂಡು ಹೋಗು. ಯಾಕೆಂದ್ರೆ ಮನುಷ್ಯನಿಗೆ ಯಾವಾಗ ಆಸೆ ಜಾಸ್ತಿ ಆಯ್ತಾ ಬಂತೋ ಆಯುಸ್ಸು ಕಡಿಮೆ ಆಗ್ತಾ ಬಂತು. 5 ಕೋಟಿ ಖರ್ಚು ಮಾಡಿ ಒಂದು ಮನೆಯನ್ನ ಕಟ್ಟಿಸ್ತಾ ಇದ್ದ ಒಬ್ಬ, ರಿಟೈರ್ಡ್ ಜೀವನ, ಇರು ಮನೆ ಚೆನ್ನಾಗಿತ್ತು, ಪಕ್ಕದಲ್ಲಿ ಇನ್ನೊಂದು ಮನೆ ಬೇಕು ಅನ್ನೋ ಆಸೆ ಅವನಿಗೆ. 5 ಕೋಟಿ ಖರ್ಚು ಮಾಡಿ ಮಾಡಿಸ್ತಾ ಇದ್ದಾನೆ. ಯಾರ್ಯಾರಿಗೆ ಇದು? ನನ್ನ ಮಕ್ಕಳೆಲ್ಲ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನಾನು ಈ ಮನೇಲಿ ಒಂದು 2 ದಿನನಾರು ಚೆನ್ನಾಗಿ ರಾಜ್ನಂಗೆ ಬದುಕಿ ಸಾಯ್ಬೇಕು. ಕಾಂಕ್ರೀಟ್ ಕೆಲಸ ನಡೀತಾ ಇದೆ, ಮೇಲೆ ಹೈ ಟೆನ್ಷನ್ ವೈರು ಮೇಲೆ ಹೋಗಿದೆ. ಇವನು ಗೊತ್ತಿಲ್ದೇನೆ ಮ್ಯಾಕೆ ಸುಮ್ಮನೆ ಅಂತ ಹಾಕ್ಳು ಕೈ ಟಚ್ ಮಾಡ್ದ ಅಷ್ಟೇ. ಆಟ ಮುಗ್ದೈತಲ್ಗೆ. ಆ ಮನೇಲಿ ಅವನು ಒಂದು ಕ್ಷಣನೂ ಮಲಗಲಿಲ್ಲ. ಅವನ ಮಕ್ಕಳಿಗಾಗಿ ಮಾಡಿದಂತ ಮನೆಯನ್ನ ಕಣ್ಣಾರ ನೋಡ್ಲಿಕ್ಕೂ ಆಗ್ಲಿಲ್ಲ. ಸಾವು ಯಾವ ಗಳಿಗೆಲ್ಲಾದ್ರೂ ಬರಬಹುದು. ಅದು ಸಾವು ಬರೋಕ್ಕಿಂತ ಮುಂಚೆ ಧರ್ಮವನ್ನ ಸಂಪಾದಿಸ್ಕೊಳ್ಬೇಕಂತೆ ನಾವು. ಧರ್ಮ ಅಂದ್ರೆ ಯಾವುದು? ಬಸವಣ್ಣನವರು ಹೇಳ್ತಾರೆ. ಪೂಜೆ ಅಂದ್ರೆ ಯಾವುದು? ಅವರ ಶರಣರಿಗೆ ಕೇಳಿದ್ರಂತೆ, ಪೂಜೆ ಅಂದ್ರೆ ಯಾವುದು ಅಂತ. ಹೂವು ಹಾಕೋದು ಒಂದು ಪೂಜೆ, ಗಂಧದ ಕಡ್ಡಿ ಹಚ್ಚಿ ದೀಪಾರತಿ ಮಾಡೋದೊಂದು ಪೂಜೆ, ದೇವರನ್ನ ಸ್ವಚ್ಛ ಮಾಡಿ ಅಲಂಕಾರ ಮಾಡೋದೊಂದು ಪೂಜೆ ಅಂತ. ಆಗ ಬಸವಣ್ಣರವರು ಹೇಳಿದ್ರಂತೆ, ಇಲ್ಲ ಇಲ್ಲ, ಇವೆಲ್ಲ ಪೂಜೆ ಅಲ್ಲ, ಯಾರು ನೆಲಕ್ಕೆ ಬಿದ್ದಿದ್ದಾರೋ ಅವರನ್ನ ಮೇಲೆತ್ತುವುದು ಒಂದು ದೊಡ್ಡ ಪೂಜೆ. ಹಸಿದು ಬಂದವರಿಗೆ ಒಂದು ತನ್ನ ಹಾಕೋದಿದೆಯಲ್ಲ, ಅದು ಮಹಾಪೂಜೆ. ನೀವೇನಾದ್ರೂ ಮಾಡೋದಿದ್ರೆ ಇನ್ನೊಬ್ರು ಜೀವ ಉಳಿಸ್ಲಿಕ್ಕಾಗಿ ರಕ್ತದಾನ ಮಾಡ್ತಿರಲ್ಲ, ಅದು ಮಹಾಪೂಜೆ. ಬಸವಣ್ಣನವರು ಹೇಳಿರ್ತಕ್ಕಂಥ ಮಾತು. ಹಾಗಾಗಿ ನಾವೆಲ್ಲ ಬದುಕಿರುವವರೆಗೆ ಒಂದಷ್ಟು ಸೇವೆಯನ್ನು ಮಾಡಿ ಆ ಭಗವಂತನ ಧ್ಯಾನವನ್ನು ಮಾಡಿ ಹೋಗ್ಬೇಕಾಗಿದೆ. ಸಾಲಗಾರರ ಕೈಯಿಂದ ತಪ್ಪಿಸ್ಕೋಬಹುದು, ಆದ್ರೆ ಸಾವನ ಕೈಯಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಹಿಂಗೆ ಮೊತ್ತಳ್ಳಿಲಿ ಒಂದು ಹುಡುಗನಿಗೆ, 35 ವರ್ಷದ ಹುಡುಗನಿಗೆ ಯಮಧರ್ಮರಾಯ ರಾತ್ರಿ 12 ಗಂಟೆ ಕನಸಲ್ಲಿ ಬಂದು ಹೇಳ್ಬಿಟ್ಟ, ನಾಳೆ 12 ಗಂಟೆಗೆ ನಿನಗೆ ಸಾವು ಕಣಪ್ಪ, ನಿನ್ನ ಆಯುಸ್ಸು ಮುಗಿತು ಅಂತ ಹೇಳ್ದ. ಆ ಹುಡುಗ ವಿಚಲಿತಲ್ಲ ಆಗ್ಲಿಲ್ಲ. ಸಾವಲ್ವಾ, ಇನ್ನೇನು ಯಮನೆ ಬಂದು ಹೇಳಿದ್ಮೇಲೆ ನಾವು ಹಿಂತಿರಿಕ ಮಾತಾಡೋದು ಹೆಂಗಪ್ಪ ನಾವು ಅಲ್ವಾ? ಸಾವಿಗೆ ಹಿಂತಿರಿಕೊಂಡು ಮಾತಾಡೋಕ್ಕಾಗತ್ತಾ? ಇಲ್ಲ. ಬೆಳಗ್ಗೆ ಹೊತ್ತಿಗೆ 11:50 ಸಮಯ ಯಮಧರ್ಮರಾಯ ಕೋಣ್ ಹಿಡ್ಕೊಂಡು ಚಿತ್ರಗುಪ್ತ ಅಂತ ಕರ್ಕೊಂಡು ಫೈಲ್ಗಳು ಹಿಡ್ಕೊಂಡ್ ಬಂದ. ಫೈಲ್ಗಳು ಅಂದ್ರೆ ಇವತ್ತು ಯಾರ್ಯಾರು ಲೀಸ್ಟ್ ಆಯುಸ್ ಮುಗ್ದಿದೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಲ್ಲ, ಭಗವಂತ ಹೇಳ್ಕೊಳ್ತಿರ್ತಾನಲ್ಲ. ಮೊದಲನೇದಾಗಿ ಮೊತ್ತಳ್ಳಿ ಹುಡುಗನ ಹೆಸರೇ ಇದೆ. ಮೊದಲನೇ ಫೈಲಲ್ಲಿ ಮೊತ್ತಳ್ಳಿ ಹುಡುಗನ ಹೆಸರಿದೆ. ಯಮಧರ್ಮರಾಯ ಬಂದ, ಇನ್ನು 10 ನಿಮಿಷ ಟೈಮ್ ಇರೋದು, ರೆಡಿ ಆಗ್ಬಿಡು ಹೋಗಕ್ಕೆ. ಸ್ವಾಮಿ, ಮೊತ್ತಳ್ಳಿಲಿ ನೀವು ನೋಡಿಲ್ಲ, ನೀವು ಕಾವಲೇರಿ ಮೇಲೆ ಇಡ್ಲಿ ಕೊಡ್ತಾರೆ ಪಾಪ, ಚಿಕ್ಕ ಚಿಕ್ಕ ಇಡ್ಲಿಯ ಮೇಲೆ ಬೆಣ್ಣೆ ಹಾಕಿ ಚಟ್ನಿ ಹಾಕಿ ಸೂಪರ್ ಆಗಿ ಕೊಡ್ತಾರೆ ಸ್ವಾಮಿ. ಬಂದಿದ್ದೀರಿ ಸಾಕಾಗಿ ಯಮಲೋಕದಿಂದ. ನಮ್ಮ ಇಡ್ಲಿ ಚೆನ್ನಾಗಿ ಮಾಡ್ತಾರೆ ಆ ಲಾಳನ್ಕೆರೆ ಅವರು, ಒಂಚೂರು ಚೆನ್ನಾಗದೆ ತಿನ್ಕೊಂಡು ಬಿಡುವ ಬನ್ನಿ ಸ್ವಾಮಿ ಅಂದ. ಯಮ ಅಂದ, ಇಷ್ಟ ದಿನ ನಾನು ಕರ್ಕೋಗಕ್ ಬರೋರೆಲ್ಲ ಯಾರು ಏನು ಒಂದು ಟೀನು ಕೊಡಿಸ್ತಿರ್ಲಿಲ್ಲ, ನೀನು ಏನು ಇಡ್ಲಿನೇ ಕೊಡಿಸ್ತೀನಿ ಅಂತ ಇದೆಯಲ್ಲ, ನಡಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಕೋಣನ ಆಲ್ದ ಮರದ ಕಟ್ಟಾಕ್ಬಿಟ್ಟು ಒಂದು ಇಡೀ ಹುಲ್ಲಿಗೆ ಹಾಕ್ಬಿಟ್ಟು ಯಮಧರ್ಮರಾಯ ಒಂದ್ ಸೈಡಲ್ಲಿ ಕುತ್ಕೊಂಡು ಇಡ್ಲಿ ತಿಂತಾ ಇದ್ದ. ಚಿತ್ರಗುಪ್ತ ಪೈಲ ತಗೊಬಂದು ಹಿಂಗೆ ಒಂದು ಮುಂದ್ಗಡೆ ಒಂದು ಟೇಬಲ್ ಮೇಲೆ ಮಾಡ್ಬಿಟ್ಟು ಅವನು ಹತ್ತಕ್ಕೆ ತಿರ್ಕ ಇಡ್ಲಿ ತಿಂತಾ ಇದ್ದ. ಇವನೇನ್ ಮಾಡ್ದ, ಮೊತ್ತಳ್ಳಿ ಹುಡುಗ ಮ್ಯಾಲ ಹೆಸರು ಯಾರ್ದಿತ್ತು? ಮೊತ್ತಳ್ಳಿ ಹುಡುಗಂದಿತ್ತಲ್ಲ. ಈ ಮ್ಯಾಲಿದ್ರಲ್ವ ನಾನು ಕರ್ಕೋಗೋದು ಈ ಬಡ್ಡೇಕ್ಳು ಅಂದ್ಬಿಟ್ಟು ಆ ಫೈಲ ತೆಗೆದು ಕೆಳಕ್ ಹಾಕ್ಬಿಟ್ನಂತೆ. ನೋಡಿ, ಇನ್ಮೇಲೆ ನಾನು ಕರ್ಕೋಕ್ ಸಾಧ್ಯನೇ ಇಲ್ಲ. ಅವರು ಮೇಲೆ ಹೆಸರು ಯಾರಿದೆ ಅವ್ರನ್ನ ಕರ್ಕೊಂಡು ಹೋಯ್ತಾನೆ. ಇಡ್ಲಿ ಎಲ್ಲ ತಿಂದಾಯ್ತು. ತಿಂದಾದ್ಮೇಲೆ ಯಮಧರ್ಮರಾಯ ಹೇಳದಂತೆ, ನೀನ್ ಮಾಡಿರೋ ಸೇವೆ ನನಗೆ ಬಹಳ ಇಷ್ಟ ಆಯ್ತು ಕಣಯ್ಯ, ನೀನ್ ಈ ಭೂಮಿ ಮೇಲೆ ಇನ್ನಷ್ಟು ದಿನ ಬದುಕಬೇಕು, ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ, ನಿನಗೆ ಆಯುಸ್ ಕೊಡಿಸ್ತೀನಿ. ಈಗ ಒಂದು ಕೆಲಸ ಮಾಡುವ, ಈಗ ಫೈಲಲ್ಲಿ ಮ್ಯಾಲಿಂದ ಹೆಸರು ಯಾರ್ದಿತ್ತು ಅವ್ರು ಕರ್ಕೋಗ್ಬೇಕು ಅಂತ ಬಂದಿವ್ನಿ, ಬೇಡ ನಿನಗೋಸ್ಕರ ಕೆಳಗಡೆಯಿಂದ ಯಾರದೆ ಅವ್ರದ್ದು ಕರ್ಕೊಯ್ತೀನಿ ಬಿಡಿ ಅಂತ ಕೆಳಗ್ ಕೈ ಆಗ್ದ. ಬಡ್ಡಿ ಮಗಂದ ಅವನ ಹೆಸರೇ ಕೂತದಲ್ಲಿ. ತಪ್ಸ್ಕೊಳಕಾಯ್ತ ಸಾವನಿಂದ? ತಪ್ಸ್ಕೊಳಕಾಯ್ತ ಸ್ವಾಮಿ? ಇಲ್ಲ. ಬೇಕಾದ್ರೆ 1 ದಿನ 2 ದಿನ 1 ತಿಂಗಳು ಸಾಲಗಾರ ಕೈಯಿಂದ ತಪ್ಸ್ಕೋಬಹುದಂತೆ, ಸಾವಿನ ಕೈಯಿಂದ ತಪ್ಸ್ಕೊಳಕ್ಕಾಗಲ್ಲ. ಹಾಗಾಗಿ ನಾವೆಲ್ಲ ಪ್ರೀತಿಯಿಂದ ನಿಂಗೇಗೌಡ್ರನ್ನ ಇವತ್ತು
ಕಳಿಸ್ಕೊಡೋಣ, ಹೋಗಿ ಬಾ ನನ್ನಪ್ಪ ಅಂತೇಳಿ ಅವರನ್ನು ಸ್ಮರಣೆ ಮಾಡೋಣ.